ಅಕ್ಕ ತಮ್ಮದಲ್ಲಿ ಈಗ ನೋಡಿ ಯಾರು ಕುಡಿತಾರೆ ಕುಡಿತಿದೆ ಬಿಡ್ತದೆ. ಈಗ ನೋಡಿ ನಮ್ಮ ಅಕ್ಕ ಆಗ್ಲೇ ನಮ್ಮಮ್ಮ ಅರ್ಧ ಕುಡ್ ಕಡೆಯಿಂದ ಈ ಬಿಸಿಲಲ್ಲಿ ಪಾಪ ಕೆಲಸ ಮಾಡೋರು ನಾರ್ಮಲ್ ಜನ ಹೆಂಗ್ ಕೆಲಸ ಮಾಡ್ತಾರ ಪಾಪ ಸಖತ್ ಕಷ್ಟ ಅವ್ರಿಗೆ. ನಾವು ಇಲ್ಲಿ ಮನೆಯಿಂದ ಅಂಗಡಿ ಎಲ್ಲರದು ಲೈಫ್ ಸೇಮ್ ಇರಲ್ಲ ಅಲ್ವಾ, ಎಲ್ಲರದು ಈಕ್ವಲ್ ಆಗಿರಲ್ಲ, ಎಲ್ಲರದು ಡಿಫ್ರೆಂಟ್. ನಿಂಗೆ ಎಷ್ಟು ಹೇಳಿದ್ರು ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಅಂಗಡಿಯಲ್ಲಿ ಇಲ್ಲೂ ಬಂದು ದೀಪ ಎಲ್ಲ ಹಚ್ಚಿ ಇವಾಗ ತಿಂಡಿ ಮಾಡಬೇಕು. ಉಪ್ಪಿಟ್ಟು ಮಾಡಿದ್ದಾರೆ, ತಿಂಡಿ ಮಾಡೋವರೆಗೂ ಹಂಗೆ ಕೂತಿದೆ. ಅದು ಇನ್ನೂ ಸ್ಟವ್ ಮೇಲೆ ಬಿಸಿ ಆಗ್ತಾ ಇದೆ, ಅದು ಫುಲ್ ಮುಗಿಯೋವರೆಗೂ ಮಾಡಿಕೊಡ್ತಾರೆ. ಅಲ್ಲಿ ತಿನ್ಕೊಂಡು ಹೋಗ್ತೀನಿ. ಅದ್ರ ಜೊತೆ ಇರಿ ಕೇಸರಿ ಬಾತ್ ಕೂಡ ಮಾಡೋರು ನಮ್ಮಮ್ಮ ಇವತ್ತು, ಅದಕ್ಕೆ ತಿನ್ಕೊಂಡು ಹೋಗ್ತೀನಿ ಇವಾಗ ಅಂಗಡಿ ಹತ್ರ ತೊಗೊಂಡು. ಇಲ್ಲಿ ಮುಗಿಸ್ಕೊಂಡ್ಬಂದೆ, ನೋಡಿದ್ರೆ ನಮ್ಮ UPS ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ, ವರ್ಕ್ ಆಯ್ತಾ ಇಲ್ಲ. ಏನನ್ನೋದೇ ಗೊತ್ತಾಗಿಲ್ಲ. ಇದಕ್ಕೆ ಮಂತ್ಲಿ ಒಂದೊಂದು ಟೈಮ್ ಪ್ರಾಬ್ಲಮ್ ಬರುತ್ತೆ, ಅದು ಯಾವ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ. ಈಗ ಅಲ್ಲಿ ಹಿಂಗೆ ಆನ್ ಆಗೈತೆ, ಇನ್ನು ಸ್ವಲ್ಪ ಹೊತ್ತು ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಇಲ್ಲದಕ್ಕೆ ಏನು ಕಾಣಿಸ್ತಾನೂ ಇಲ್ಲ. ಈಗ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಚಾರ್ಜ್ ಇಲ್ಲೋ ಏನು ಓವರ್ಲೋಡ್ ಅಂತ ತೋರಿಸ್ತೈತೆ, ಚಾರ್ಜ್ ಆಗಿಲ್ದಿದ್ದು ಇಲ್ಲಿಂದ ಓವರ್ಲೋಡ್ ಅಂತ ತೋರಿಸ್ತೈತೆ ಅನ್ನೋದು ಗೊತ್ತಿಲ್ಲ. ಈಗ ಅದು ಬೇರೆ ಪ್ರಾಬ್ಲಮ್. ಲೈಟ್ ಎಲ್ಲೂ ವರ್ಕ್ ಆಯ್ತಾ ಇಲ್ಲ, ಎಲ್ಲ ಕಡೆ ಲೈಟ್ ಆಫ್ ಆಗಿಬಿಟ್ಟೈತೆ. ಅದ್ರದ್ದು ಬೇರೆ ಅದನ್ನ ಯಾರು ಬರ್ತಾರೆ ನೋಡಬೇಕು. ಇದು ಮಂತ್ಲಿ ಇದೊಂದು ತೊಂದರೆ ಆಗ್ಬಿಟ್ಟೈತೆ ನಮಗೆ, ಅದು ನೋಡ್ಬೇಕೀಗ. ಬಿಸಿಲಲ್ಲಿ ಬಂದು ಏನು ಬಿಸಿಲೈತೆ ಅಂದು ಅಪ್ಪ ಊಟ ಮಾಡೋಣ ಅಂತ ಈಗ ನಡ್ಕೊಂಬಂದೆ. ಈ ಬಿಸಿಲು ಎಷ್ಟೇ ಗೊತ್ತಾ, ಸಖತ್ ಬಿಸಿಲೈತೆ ಈಚೆ ಕಡೆ. ನಾನೀಗ ಜಸ್ಟ್ ಊಟ ಮಾಡೋಣ ಅಂತ ಬಂದೆ. ಬೆನ್ನು ಟೀ ಶರ್ಟ್ ಹಾಕೊಂಡು ನಡ್ಕೊಂಬಂದಿದೆ, ಫುಲ್ ಬೆನ್ನೆಲ್ಲ ಸುಟ್ಟೋಗ್ಬಿಡ್ತು. ಫುಲ್ಲು ಬಿಸಿಲಿರೋದ್ರಿಂದ ಬ್ಲ್ಯಾಕ್ ಬೇರೆ ಹಾಕಿದ್ದೀನ, ಸುಟ್ಟೋಯ್ತು ಬೆನ್ನೆಲ್ಲ. ಈಗ ಅಡುಗೆ ಮಾಡ್ತವ್ರೆ, ಊಟ ಮಾಡಬೇಕು. ಏನು ಮಾಡೋರೆ ಅಂತ ಗೊತ್ತಿಲ್ಲ. ನಾನು ಈಗ ಜಸ್ಟ್ ಬಂದಿದ್ದೀನಿ. ಇವ್ರು ಕೆಲಸ ಮಾಡ್ತಾನೆ ಊಟ ಮಾಡೋಕೆ ಹೋಗೋರೆ. ನಾನು ಫೋನ್ ಚಾರ್ಜ್ ಆಗಿಬಿಟ್ಟು ಹೋಗ್ತೀನಿ, ಊಟ ಮಾಡ್ಕೊಂಡು ಬರ್ತೀನಿ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಒಂದು ಹಾಫ್ ಆನ್ ಅವರ್ ನಾನು ಮನೇಲೇ ಇದ್ದೆ, ಗಾಡಿ ಇರಲಿಲ್ಲ. ಬರ್ಬೇಕಾದ್ರೆ ನಮ್ಮಪ್ಪ ಈಗ ತೊಗೊಂಡೋಗಿದ್ರು, ಈಗ ತೊಗೊಂಬಂದವ್ರೆ. ಇಲ್ಲಿ ನೆಟ್ಕೊಂಡು ಹೋಗ್ತೀನಿ ನಾನು. ಬಿಸಿಲು ನೋಡಿ ಇನ್ನೂ ಸಾಕಾಗೈತೆ, ಏನೋ ಕೆಲಸ ಮಾಡ್ತಾವ್ರೆ ಎಲ್ಲ ಕಡೆ. ನಾನು ಮಾಮೂಲಿ ನಮ್ಮ ರೋಡಲ್ಲಿ ನೆಟ್ಕೊಂಡು ಹೋಗ್ತೀನಿ ಸೈಡಿಂದ. ಇದು ಹತ್ರ ಶಾರ್ಟ್ ಕಟ್ ಆಗುತ್ತೆ ಅಂತ ಏನೋ ಹೇಳ್ತಾವ್ರಲ್ಲ ನಮ್ಮಮ್ಮ. ಏನೋ ಹೇಳ್ತಾವ್ರೆ, ಏನೋ ಡಿಸ್ಕಷನ್ ಮಾಡ್ತಾವ್ರೆ. ನಾನು ಅಂಗಡಿ ಹತ್ರ ಹೋಗ್ತೀನಿ. ನಾನಿವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ರಿಟರ್ನ್ ಬಂದೆ ಕೋಕೋನಟ್ ವಾಟರ್ ಕುಡಿಯೋಕ್ಕೆ ಅಂತ. ನಮ್ಮ ಅಕ್ಕ ಕೆಲಸ ಮಾಡ್ತಾವ್ರೆ. ಒಂದು ನಮ್ಮಪ್ಪ ತೊಗೊಂಬಂದಿದ್ರು 2, ನನಗೊಂದು ನಮ್ಮಮ್ಮಗೊಂದಂತ. ಈಗ ಬೈಟು ಮಾಡ್ಕೊಂಡು ಕುಡಿತೀವಿ. ನಮ್ಮಮ್ಮ ಅವತ್ತು, ನಾನು ಮಮ್ಮಿ ಅವತ್ತಿಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರಲ್ಲ ಲಾಸ್ಟ್ಲಾಗಲ್ಲಿ. ಇವಾಗ ಅದಕ್ಕೆ ನಮ್ಮ ಮಮ್ಮಿ ರೆಡಿ ಆಗಿಬಿಟ್ಟು ಬರ್ತಾವ್ರೆ, ನೀಟಾಗಿ ಹೇಳ್ಕೊಡ್ತಾರೆ ಕಟ್ ಮಾಡೋಕ್ಕೆ. ಏನು ಸೌಂಡ್ ಈಚೆ, ಎಷ್ಟು ಬಿಸಿಲಿದೆ ನೋಡಿ ಈಚೆ ಕಡೆ. ತೊಗೊಂಬರಕ್ಕೆ ಹೋಯ್ತಾರೆ ಇವಾಗ. ಅವ್ರು ತೊಗೊಂಬರ್ತಾರೆ, ನಾವು ಫುಲ್ ಕಟಿಂಗ್ ಮಾಡಿಬಿಡ್ತೀವಿ. ಮಾಮೂಲಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಕಟಿಂಗ್ ಸ್ಕಿಲ್ಸ್ನೆಲ್ಲ. ನೀರು ಬಿಡ್ತಾರೆ ಅಂತ ಪೈಪ್ ಹಾಕೋರೆ, ನೀರೇ ಬರ್ತಾಯಿಲ್ಲ. ಸುಮ್ಮನೆ ಪೈಪ್ ಹಾಕ್ಬಿಟ್ಟು ನನಗೆ ಹೇಳ್ತಾರೆ ನೀರಿಡಿ ಅಂತ. ಬೆಳಿಗ್ಗೆ ಬಿಡೋದು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಬೆಳಿಗ್ಗೆ ಬಿಡೋದು ಆಲ್ಮೋಸ್ಟ್ ನೀರು. ಇವಾಗ ಏನಿಲ್ಲ, ಇವಾಗ ಅವ್ರು ತಂದು ಕೊಡ್ತಾರೆ. ಅದಕ್ಕೆ ಕವರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟಿಂಗ್ ಮಾಡೋಕ್ಕೆ. ಇಲ್ಲೇ ಕಟಿಂಗ್ ಮಾಡೋದಿಲ್ಲ ಅಂದರೆ ಎಲ್ಲ ನಾನು ಗುಡಿಸ್ಬೇಕಾಯ್ತದ ಒಂದು ಕಡೆಯಿಂದ. ಈ ಬಿಸಿಲಲ್ಲಿ ಪಾಪ ಕೆಲಸ ಮಾಡೋರು ನಾರ್ಮಲ್ ಜನ ಹೆಂಗೆ ಕೆಲಸ ಮಾಡ್ತಾರೆ ಪಾಪ ಸಖತ್ ಕಷ್ಟ ಅವ್ರಿಗೆ. ನಾವು ಇಲ್ಲಿ ಮನೆಯಿಂದ ಅಂಗಡಿಗೆ ತಿರ್ಕೊಂಡೇ ಕಷ್ಟ ಅಂತೀವಿ. ಅವ್ರು ಕೆಲಸ ಮಾಡೋರು ಈಚೆ ಕಡೆ ತುಂಬ ಕಷ್ಟಪಡ್ತಾರೆ. ನಾವೇನೋ 10 ನಿಮಿಷ ಹಿಂಗೆ ಹೋಗ್ಬಿಟ್ಟು ಇಲ್ಲಿಂದ ಹಿಂಗೆ ಬರೋ ಅಷ್ಟರಲ್ಲೇ ಇಷ್ಟೇ ಹೇಳ್ತೀನಿ ಬಿಸಿಲು ಅದು ಇದು ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾರೆ. ಪಾಪ ತುಂಬ ಕಷ್ಟಪಡ್ತಾರೆ. ಬಿಸಿಲಲ್ಲಿ ಮಾಡೋರು ಕೆಲಸ ಮಾಡ್ತಾರೆ, ಮನೇಲಿರೋರು ಮನೇಲಿ ಇರ್ತಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ. ಎಲ್ಲ ಡಿಫ್ರೆಂಟ್. ಎಲ್ಲರದು ಲೈಫ್ ಸೇಮ್ ಇರಲ್ಲ ಅಲ್ವಾ, ಎಲ್ಲರದು ಈಕ್ವಲ್ ಆಗಿರಲ್ಲ, ಎಲ್ಲರದು ಡಿಫ್ರೆಂಟ್. ಬಂದರು ನಮ್ಮ ಇಂಜಿನಿಯರಿಂಗು. ಯಾಕಮ್ಮ ಅವತ್ತು ನಮ್ಮಮ್ಮ ಇತ್ತು ಸ್ಟ್ಯಾಂಡ್ ಇಟ್ಟಿದೆ. ಇವತ್ತು ನಮ್ಮ ಅಕ್ಕ ವಿಡಿಯೋಗ್ರಾಫಿ ಮಾಡ್ತಾರೆ. ಬೆಂಡ್ ಆಯ್ತಾ ಇರೋದ್ರಲ್ಲೇ ಗೊತ್ತಾಯ್ತೈತೆ ಕ್ಯಾಮ್ರಾ ಹೆಂಗೆ ಹೋಯ್ತೈತೆ ಅಂತ. ನೀಟಾಗಿ ಇಟ್ಕೋ ಅಂತ ನಾನು ಅಲ್ಲೇ ಸ್ಟ್ರೈಟ್ ಹಿಡಿ. ಹಿಂಗೆ ಸ್ಟ್ರೈಟ್ ಹಿಡ್ದಿದ್ದೀನಿ. ಸ್ಟ್ರೈಟ್ ನನಗೆ ಅಲ್ಲಿಂದ ಚಪ್ಪಲಿ ಎಲ್ಲ ಏನಾಗಲ್ಲ. ಮಾಮೂಲಿ ಎಷ್ಟು ಹಿಡ್ದಿದ್ದೀನಿ. ನಿನ್ ಸ್ಟ್ರೈಟ್ ಆಯ್ತು. ವಿಡಿಯೋ ನೋಡಪ್ಪ ನೀನು. ಅವರಿಬ್ರು ಕುಡಿತಾವ್ರೆ. ಈಗ ಲಾಸ್ಟಿಗೆ ನಾನು ಕುಡಿದ್ಬಿಟ್ಟು ಇವಾಗ ಹೆಂಗೂ ಬಿಸಿಲು, ಒಳ್ಳೆ ಬಿಸಿಲು ಐತೆ, ಕುಡಿದ್ರೆ ಬಾಡಿ ಕೂಡ ತಂಪಾಯ್ತದೆ. ಅವ್ರು ಶೇರಿಂಗ್ ಮಾಡ್ಕೊಂಡವ್ರು ಒಂದರಲ್ಲಿ, ನಾನೀಗ ನಾನು ಫುಲ್ ಕುಡ್ಕೊತೀನಿ. ಅವರು ಇಬ್ಬರು ಒಂದರಲ್ಲಿ ಶೇರಿಂಗ್ ಮಾಡ್ಕೊಂಡ್ರು. ನಾನು ಒಂದು ಫುಲ್ ನಾನು ಕುಡ್ಕೊತೀನಿ. ನಾನು ಫಸ್ಟೇ ತಂದಾಗಲೇ ಹೇಳಿದೆ, ಒಂದು ನನಗೆ
ಒಂದು ಇವರಿಬ್ರಿಗೆ ಎಲ್ಲದ್ರಲ್ಲೂ ಅಷ್ಟೇ, ಬರೀ ಎಳ್ನೀರ್ ಅಂತಲ್ಲ, ಇಲ್ಲ ಎಳ್ನೀರ್ ಮಾತ್ರ ನಾವು ಐಸ್ ಕ್ರೀಮ್ ಅಲ್ಲೂ ಅಷ್ಟೇ. ನಂಗೊಂದು ಮಂಜದೋ ಅಂತ. ಅಮ್ಮ ನಾನು ಏನಾರು ಐಸ್ ಕ್ರೀಮ್ ತಿಂದಿದ್ದೀನ ಅಲ್ಲಿ ತೋರ್ಸು, ಮಮ್ಮಿಗೆ ತೋರ್ಸ್ಬಿಟ್ಟು ಹೇಳು. ಇಲ್ಲಪ್ಪ, ಐಸ್ ಕ್ರೀಮ್ ಎಲ್ಲಾರ್ಗು ಅಂತ 2-3 ತಂದಿದ್ದು ಡಿವೈಡ್ ಆಯ್ತು ಅಷ್ಟೇ. ಎಷ್ಟಾಯ್ತು? 3 ಆಯ್ತು. 3 ನಿಂದ ಎಷ್ಟಾಯ್ತು? 3 ನಂದು. ಅಕ್ಕ ತಮ್ಮದಲ್ಲಿ ಈಗ ನೋಡಿ ಯಾರು ಕುಡಿತಾರೆ, ನಾನು ಕುಡಿತಿದ್ದೆ ಎಲ್ಲ ಚೆಲ್ಬಿಡ್ತದೆ. ಈಗ ನೋಡಿ ನಮ್ಮ ಅಕ್ಕ ಆಗ್ಲೇ ನಮ್ಮಮ್ಮ ಅರ್ಧ ಕುಡ್ಕೊಟ್ರು ಕುಡಿತಾ ಇಲ್ಲ, ಈಗ ನಾನ್ ಫಾಸ್ಟ್ ಆಲೆ ಅರ್ಧ ಕುಡ್ಕೊಂಡೇ ಹೋಗ್ರು. ಇಲ್ಲ ಐತೆ ನೋಡಿ ಇನ್ನ ಇಷ್ಟು. ಇಲ್ಲ ಕಾಂಪಿಟೇಷನ್ ಅಕ್ಕ ತಮ್ಮ. ನಿಧಾನವಾಗಿ ಕುಡೀರಿ. ಅವನಿಗೆ ಚಿಕ್ಕದ್ರಿಂದನೂ ಲಿಕ್ವಿಡೇ ಜಾಸ್ತಿ ಇಷ್ಟ. ಲಿಕ್ವಿಡ್ ಐಟಮೇ ಜಾಸ್ತಿ ಅವನು ಯೂಸ್ ಮಾಡೋದು. ಬಿಡು, ಮುಗೀತು, ಕೊಡು, ಅದು ನಾನೇ ಕುಡ್ಕೊತೀನಿ. ಸುಮ್ಮನೆ ಆಗಲ್ಲ ಕುಡಿಯಕ್ಕೆ ನಿನ್ಗೆ. ನಾನು ಫುಲ್ ಕುಡ್ಕೊಂಡೆ ಬಿಟ್ಟೆ, ಮುಗ್ದೆ ಐತೆ ಅಂತ ಕುಡ್ದು, ಇನ್ನೂ ಕುಡ್ದಿಲ್ಲಪ್ಪ. ಗೈಸ್ ನೋಡಿ, ಇನ್ನೂ ಸಂಜೆ ಆದರೂ ಇದು ಯಾಕೋ ಆನ್ ಆಗಿಲ್ಲ. ಸಂಜೆ ಆದ್ರೂ ಆನ್ ಆಗಿಲ್ಲ. ಅದು ಇನ್ನೂ ಯಾವಾಗ ಆನ್ ಆಗುತ್ತೋ ಗೊತ್ತಿಲ್ಲ. ಕರೆಂಟ್ ಇಲ್ಲ ಆದರೂ ಬಟ್ ಆನ್ ಆಯ್ತಲ್ಲ, ಅದು ಯಾಕೋ ಆನ್ ಆಗೋ ಪ್ರೊಸೆಸಸ್ ಇಲ್ಲ. ಇವನು ಬಂದು ಏನೋ ಕೇಳ್ತಾವನು, ಕೇಳಿ ಓಡಾಯ್ತಾವನು ಯಾಕೋ ಹಿಂದಿಂದೆ. ಮಾಡು ಅನ್ನಲ್ಲ, ನಗಾಡ್ತಾವನೆ ಪಾಪ. ಬ್ಯಾಕ್ ಸ್ಟೋರಿ ತುಂಬ ಜಾಸ್ತಿ ಆಗ್ಬಿಟ್ಟೈತು. ಅದಕ್ಕೋಸ್ಕರನೇ ಕ್ಯಾಮ್ರಾಗೆ ಫೇಸ್ ಕೊಡ್ತಾ ಇಲ್ಲ ಅಂದಿದ್ರೆ ಬರೋನು ಪಾಪ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಒಂಥರ ನಡೆದಿರೋದ್ರಿಂದ ಓಲಿ ತೋರಿಸು, ಬರಬೇಡ ಆಯಿತು. ಪಾಪ ಹುಡುಗ ಫುಲ್ ಬೇಜಾರಾಗ್ಬಿಟ್ಟವನೆ. ಯಾಕೋ ಏನಾಯ್ತು ಹೇಳು ಓಲಿ. ಹಾಂ ಏನಾಯ್ತು ಹೇಳು. ಏನಾಗಿಲ್ವಾ? ಏನೋ ಪ್ರಾಬ್ಲಮ್ ಆಗೈತೆ, ಅದನ್ನು ಮುಂದೆ ಯಾವಾಗಾರ ಅವನೇ ತಿಳಿಸ್ತಾನೆ. ಈಗ ಅರ್ಜೆಂಟಿಗೆ ಹೇಳಲ್ಲ ಅವನು. ನಿಂಗೆ ಎಷ್ಟು ಹೇಳಿದ್ರು ಲವ್ ಶೈಲ್ಟ್ ಎಲ್ಲ ಬೆಚ್ಚಾಗ್ತಿದೆಯಲ್ಲ. ಲಿಖಿತ್ ಇಲ್ಲಿ ನೋಡು ಲಿಖಿತ್. ಗೈಸ್ ಇವಾಗ ಜಸ್ಟ್ ಎಲ್ಲ ಊಟ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಈಗ ಎಡಿಟ್ ಮಾಡ್ಬಿಟ್ಟು ಮಲ್ಕೋಬೇಕು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಫುಲ್ ವಿಡಿಯೋ ಬೇಕಿದೆ, ಫುಲ್ ವಿಡಿಯೋ ಅಂತ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋರ್ಗು ಟೇಕ್ ಕೇರ್. ಬಾಯ್.